ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಥರ್ಡ್ ಡೇ ಬಾಲಿಯಲ್ಲಿ. ಸೊ ನಮ್ಮದು ಆ್ಯನಿವರ್ಸರಿ ಇತ್ತು, ಹಾಗಾಗಿ ನಾನು ಸ್ಯಾರಿ ವೇರ್ ಮಾಡಿದ್ದೆ. ಆಮೇಲೆ ಅಲ್ಲಿ ಟೆಂಪಲ್ಗಳಿಗೂ ವಿಸಿಟ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ನಾನು ಟ್ರೆಡಿಷ್ನಲ್ ಆಗಿ ವೇರ್ ಮಾಡಿದ್ವಿ, ನಾನು ಮತ್ತು ನನ್ನ ಫ್ರೆಂಡ್ ಅಲ್ಲಿ ಜೊತೆಗಿದ್ರಲ್ಲ ಅವರು ಕೂಡ. ಸೊ ಟೆಂಪಲ್ಗೆ ಹೋಗೋಕ್ಕೆ ಆನ್ ದ ವೇ ಹೋಗಬೇಕಾದ್ರೆ ನಾವು ಚಾಕ್ಲೇಟ್ಸ್ ಅದೇನೂ ತೊಗೊಂಡಿದ್ದಿಲ್ಲ. ಸೊ ತೊಗೊಂಡ್ಬಿಡೋಣ, ಆಮೇಲೆ ಟೈಮ್ ಸಿಗುತ್ತೋ ಇಲ್ಲೋ ಅಂತ ಅಲ್ಲಿ ಮಾರ್ಟ್ ಇತ್ತು. ಸೊ ಶಾಪಿಂಗ್ ಮಾಡಿದ್ವಿ, ಹಾಗೆ ಬಿಲ್ಲೆಲ್ಲ ಹಾಕಿಸ್ತಾ ಇದ್ದರು. ನೆಕ್ಸ್ಟ್ ನಾವು ಟನಲಾಟೋ ಟೆಂಪಲ್ ಅಂತ ಇದೆ, ಅಲ್ಲಿ ಬೀಚ್ ಮಧ್ಯೆ ಇದೆ ಅದು ದೇವಸ್ಥಾನ. ಸೊ ಆ ದೇವಸ್ಥಾನ ನೋಡೋಕೆ ಬಂದಿದ್ವಿ. ಕೆಳಗಡೆವರೆಗೂ ಹೋದ್ವಿ, ಇನ್ನೇನು ಮುಂದೆ ತುಂಬ ಅಂದರೆ ತುಂಬ ಬಿಸಿಲಿತ್ತು. ಸೊ ಎಲ್ಲ ನೋಡ್ಕೊಂಡು ಬಂದ್ವಿ. ಅಲ್ಲಿ ಹತ್ತಿರ ಹೋದಾಗೇನು ವಿಡಿಯೋ ಮಾಡ್ಕೊಂಡಿಲ್ಲ, ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಹಾಗೆ ಸ್ಯಾರಿ ವೇರ್ ಮಾಡಿದ್ವಿ. ಎಲ್ಲರೂ ಅಂದರೆ ಮೀನ್ಸ್ ನಮ್ದು ಇಂಡಿಯನ್ ಟ್ರೆಡಿಷ್ನಲ್ಲಿ ಅಲ್ಲಿ ಸ್ವಲ್ಪ ಗೊತ್ತಾಗಲಿ ಅಂತಂದೇಳಿ ಎಲ್ಲರೂ ನಮ್ಮನ್ನೇ ನೋಡ್ತಾಯಿದ್ರು. ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಆಮೇಲೆ ಇಂಡಿಯಾದವರು ತುಂಬ ಜನ ಬಂದಿದ್ದರು, ಅಲ್ಲಿ ತುಂಬ ಜನ ಮಾತಾಡ್ಸಿದ್ರು ಕೂಡ. ನಾವು ಸ್ಯಾರಿ ಹಾಕ್ಕೊಂಡಿದ್ದು ನೋಡಿ ಇಂಡಿಯಾ ಅಂತಂದೇಳಿ. ಸೊ ಅದೆಲ್ಲ ಆದಮೇಲೆ ಅಲ್ಲಿ ಕೂಡ ಶಾಪಿಂಗ್ ಇತ್ತು, ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ವಿ. ಆಮೇಲೆ ಸ್ಯಾರಿ ವೇರ್ ಮಾಡಿದ್ವಲ್ಲ, ಸೊ ನಮಗೆ ಹೆವಿ ಅನ್ನಿಸ್ತಾ ಇತ್ತು. ಹಾಗಾಗಿ ನಾವಿಬ್ಬರು ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ, ಅಲ್ಲೇ ಶಾಪ್ ಮಾಡಿಕೊಂಡು ಡ್ರೆಸ್ ಇಬ್ಬರು ಸ್ವಲ್ಪ ಸೇಮ್ ತೊಗೊಂಡ್ವಿ, ಕಲರ್ ಮಾತ್ರ ಚೇಂಜಸ್ ಇತ್ತು. ಹಾಗೆ ಒಂದು ಫೋಟೋ ತೆಗೆಸ್ಕೊಂಡ್ವಿ. ಅದಾದಮೇಲೆ ನೆಕ್ಸ್ಟ್ ಈವ್ನಿಂಗು ಅವರು ಬಂದಿದ್ರಲ್ಲ, ನಮ್ಮ ಮನೆಯವ್ರ ಫ್ರೆಂಡ್, ಅವರು ನಮಗೆ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿಸಿದ್ರು. ಹಾಗೆ ಕೇಕ್ ಎಲ್ಲ ಕಟ್ ಮಾಡಿಸಿದ್ರು, ತುಂಬ ಚೆನ್ನಾಗಿ ಅನ್ನಿಸ್ತು. ಥ್ಯಾಂಕ್ಸ್ ಫಾರ್ ದ ಕೇಕ್. ಆಮೇಲೆ ನಮಗೂ ಚೆನ್ನಾಗಿ ಅನ್ನಿಸ್ತು ಸೆಲೆಬ್ರೇಷನ್ ಮಾಡ್ಕೊಂಡು. ಮೀನ್ಸ್ ನಮ್ಮ ಆ್ಯನಿವರ್ಸರಿ, ನಾವು ಫಸ್ಟ್ ಇಯರ್ ಆ್ಯನಿವರ್ಸರಿ ನಾವು ಔಟ್ ಆಫ್ ಕಂಟ್ರಿಯಲ್ಲೇ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತಲೇ ಅಂದ್ಕೊಂಡಿದ್ವಿ. ಸೊ ಹಾಗೆ ಮಾಡ್ಕೊಂಡ್ವಿ. ಹಾಗೆ ವಿಡಿಯೋದೆಲ್ಲ ಮಾಡ್ತಾಯಿದ್ರು. ಸೊ ಫೋಟೋ ಎಲ್ಲ ತೆಗಿತಾ ಇದ್ರಲ್ಲ, ಹಾಗೆ ಫೋಟೋ ಶೂಟ್ ಮಾಡಿಸ್ತಾ ಇದ್ವಿ. ಅದೇ ಥರ ನಮ್ಮ ಮನೆಯವ್ರ ಹಾಗೆ ಫೋಟೋ ಶೂಟ್ ಮಾಡ್ತಾಯಿದ್ರು ಒಬ್ಬರು, ಹಾಗೆ ಫೋಟೋಸ್ ತೆಗೆಸ್ಕೊಂಡ್ವಿ. ನೆಕ್ಸ್ಟು ನಮ್ಮ ಮನೆಯವರು ಆ್ಯನಿವರ್ಸರಿ ಸರ್ಪ್ರೈಸ್ ಅಂತಂದೇಳಿ ಅವರು ಟ್ಯಾಟು ಹಾಕಿಸ್ಕೊಂಡ್ರು, ನನ್ನ ಹೆಸರು ಮತ್ತು ಅವ್ರ ಹೆಸರು ಜಾಯಿಂಟಾಗಿ. ನಾವೇನು ಪ್ಲ್ಯಾನ್ ಮಾಡ್ಕೊಂಡಿದ್ದಿಲ್ಲ, ಬಟ್ ಅವ್ರು ದಿಢೀರ್ ಅಂತ ನಾನು ಹಾಕಿಸ್ಕೋತೀನಿ ಅಂತಂದೇಳಿ ಹೇಳಿದರು. ಹಾಗೆ ನಮ್ಮ ಹೋಟೆಲ್ ಎದುರಿಗೆ ನಾವು ಟ್ಯಾಟು ಸೆಂಟರ್ ಇತ್ತು, ಸೊ ಅಲ್ಲಿ ಟ್ಯಾಟು ಹಾಕಿಸ್ಕೊಂಡಿದ್ರಿ. ಇದು ಉಬಡಲ್ಲಿ ಇದ್ದಿದ್ದು. ನಾವು ನೆಕ್ಸ್ಟ್ 2-3 ಡೇಸ್ ಉಬಡಲ್ಲಿ ಸ್ಟೇ ಆಗಿದ್ವಿ. ಸೊ ಅದು ಸ್ಟ್ರೀಟ್ ಚೆನ್ನಾಗಿತ್ತು. ಹಾಗೆ ಅವ್ರು ಟ್ಯಾಟು ಹಾಕಿಸ್ಕೊತಿದ್ರಲ್ಲ, ಅವ್ರು ಸ್ವಲ್ಪ ಸಾಫ್ಟ್, ನನಗೆ ಭಯ ಆಗ್ತಿತ್ತು ಪಾಪ ಅವ್ರಿಗೆ ಹೆಂಗೆ ತಡ್ಕೋತಾರೆ ನಾವು ಅಂತಂದೇಳಿ. ಬಟ್ ಏನೋ ಒಂಥರ ಖುಷಿ ಆಯಿತು. ಮೇಘನಾ ದೀಪ್ ಅಂತಂದೇಳಿ ಹಾಕಿಸ್ಕೊಂಡಿದ್ರು. ತುಂಬ ನೋವ್ತಾ ಇದೆ ಅಂತ ಕೇಳ್ತಿದ್ದೆ ನಾನು ಪದೇ. ಇಲ್ಲ ಪರವಾಗಿಲ್ಲ, ಹಾಗೇನಿಲ್ಲ ಅಂತ ಹೇಳಿದರು. ತುಂಬ ಚೆನ್ನಾಗೇ ಟ್ಯಾಟು ಹಾಕ್ಕೊಟ್ರು ಅವರು. ಹಾಗೆ ದಿಢೀರ್ ಅಂತಂದೇಳಿ ಹಾಕಿಸ್ಕೊಂಡ್ರಲ್ಲ, ಒಂಥರ ಖುಷಿ ಆಯಿತು. ಚೆನ್ನಾಗಿತ್ತು ಟ್ಯಾಟು ಕೂಡ. ಅವ್ರಿಗೂ ಕೂಡ ತುಂಬ ಖುಷಿಪಟ್ಟರು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.